ಲಂಕೆಯಲ್ಲಿ ಸೀತೆ. ಕೈಕೇಯಿಯ ಮಾತಿನಂತೆ ರಾಮ, ಸೀತಾ, ಲಕ್ಷ್ಮಣರು ವನವಾಸಕ್ಕೆ ಬಂದಿರುವಾಗ ರಾವಣಾಸುರನು ಸೀತೆಯನ್ನು ಅಪಹರಿಸಿ 3 ಬೆಟ್ಟಗಳ ನಡುವೆ ಇರುವ ಸುಂದರವಾದ ಅಶೋಕವನದಲ್ಲಿ ಇಟ್ಟಿರ್ತಾನೆ. ಹನುಮನು ಸುಗ್ರೀವನ ಮಂತ್ರಿಯಾಗಿರ್ತಾನೆ. ರಾಮನು ಸುಗ್ರೀವನ ಸ್ನೇಹವನ್ನು ಬೆಳೆಸ್ತಾನೆ. ಆಗ ಸೀತೆಯು ಎಲ್ಲಿರುವಳು ಅಂತ ತಿಳಿಯದೆ ಇದ್ದಾಗ ಸುಗ್ರೀವನು ಹನುಮನನ್ನು ಕಳಿಸ್ಬೇಕು ಅಂತ ಅಂದ್ಕೊಳ್ತಾನೆ. ಆ ರೀತಿಯಾಗಿ ಸೀತೆಯನ್ನು ಅರಸುತ್ತಾ ಲಂಕೆಗೆ ಬರ್ತಾನೆ ಹನುಮ. ತಾನು ಯಾರು, ಏಕೆ ಬಂದೆನೋ ಅಂತೆಲ್ಲ ತಿಳಿಸುತ್ತಾ ಕೊನೆಗೆ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ಸೀತೆಗೆ. ಬಳಿಕ ಸೀತೆಗೆ ತನ್ನ ಭುಜಗಳ ಮೇಲೆ ಕುಳಿತರೆ ಕ್ಷಣಾರ್ಧದಲ್ಲಿ ರಾಮನ ಪಾದಗಳ ಬಳಿಯಲ್ಲಿ ಬಿಡ್ತೇನೆ ಅಂತ ಹೇಳ್ತಾನೆ. ಕೂಡಲೇ ಕ್ಷತ್ರಿಯ ಸ್ತ್ರೀಯಾದ ಸೀತೆಯು ಕುಲಾಚಾರಕ್ಕೆ ತಕ್ಕಂತೆ ತನ್ನ ಪೌರುಷವನ್ನು ಬಿಡಲಿಲ್ಲ. ಇಲ್ಲ ಹನುಮ, ನಾನು ಬರಲಾರೆ. ಅದಕ್ಕೊಂದು ಕಾರಣವಿದೆ. ರಾವಣಾಸುರನು ಶ್ರೀರಾಮ ಲಕ್ಷ್ಮಣರು ಇಲ್ಲದೇ ಇರುವಾಗ ನನ್ನನ್ನು ಅಪಹರಿಸಿದನು. ಈಗ ನೀನು ಸಹ ಅದೇ ರೀತಿಯಾಗಿ ಕಳ್ಳತನದಿಂದ ಎತ್ತಿಕೊಂಡು ಹೋಗುವೆನು ಅಂತ ಹೇಳ್ತಾ ಇದೆಯಾ. ಆಗ ನಿನಗೂ ರಾವಣನಿಗೂ ವ್ಯತ್ಯಾಸವೇನು ಅಂತ ಕೇಳ್ತಾಳೆ. ಅಷ್ಟೊಂದು ದುಃಖದಲ್ಲಿರುವಾಗಲೂ ಕಷ್ಟದಲ್ಲಿರುವಾಗಲೂ ಧೈರ್ಯವನ್ನೇ ಪ್ರದರ್ಶಿಸ್ತಾಳೆ. ಹಾಗೆ ನಾವೂ ಸಹ ಎಂತಹದೇ ಪರಿಸ್ಥಿತಿ ಎದುರಾದರೂ ಧೈರ್ಯವನ್ನು ಬಿಡಬಾರ್ದು. ರಾಮನು ಇಲ್ಲದಿರುವ ಸಮಯದಲ್ಲಿ ರಾವಣನು ಸನ್ಯಾಸಿಯ ವೇಷದಲ್ಲಿ ಬರ್ತಾನೆ. ಸಾಮಾನ್ಯವಾಗಿ ಸ್ತ್ರೀಯರಿಗೆ ಸನ್ಯಾಸಿಗಳು ಅಂತಂದರೆ ಗೌರವ ಇರುತ್ತೆ. ಆದ್ದರಿಂದ ಹಾಗೆ ಬರ್ತಾನೆ, ಮೋಸ ಮಾಡ್ತಾನೆ. ಅವನ ಜೊತೆ ಮಾರೀಚನು ಜಿಂಕೆಯ ವೇಷ ಧರಿಸಿ ಮೋಸ ಮಾಡಿರ್ತಾನೆ. ಈಗ ನಿನ್ನ ಹಿಂದೆ ನಾನು ಬಂದರೆ ಅವರು ಮಾಡಿದಂತೆ ನಾವೂ ಸಹ ಮಾಡಿದಂತಾಗುವುದು. ಶ್ರೀರಾಮ ಅಯೋಧ್ಯಾಪತಿ ಅಂದರೆ ರಾಜನು ರಾಜನಂತೆಯೇ ವರ್ತಿಸಬೇಕು, ಕಳ್ಳನಂತೆ ಅಲ್ಲ ಅಂತ ಹೇಳ್ತಾಳೆ ಸೀತೆ ಹನುಮನಿಗೆ.